ಇವತ್ತಿನ ವೀಡಿಯೋ ಬಂದ್ಬಿಟ್ಟೇನಪ್ಪ ಅಂತಂದರೆ ರಿಯಾಕ್ಟಿಂಗ್ ವೀಡಿಯೋ ಮಾಡ್ತಿದ್ದೀನಿ. ನಮ್ಮ ಬ್ಲಾಗ್ಗೆ ಚೆನ್ನಾಗಿ ರೀಚಸ್ ಸಿಗ್ತಿಲ್ಲ, ಅದಕ್ಕೋಸ್ಕರ ಬ್ಲಾಗ್ ವೀಡಿಯೋ ಮಾಡ್ತಾನೆ ಇದ್ದೀನಿ ಡೈಲಿನೂ. ಅದೊಂದು ದಿವಸ ಇದೊಂದು ದಿವಸ ಅಪ್ಲೋಡ್ ಮಾಡ್ತೀನಿ ಮಿಸ್, ಓಕೆನಾ. ಈಗ ರಿಯಾಕ್ಟಿಂಗ್ ವೀಡಿಯೋ ಬಂದ್ಬಿಟ್ಟು ಯೂಸರ್ ತೇಜು ಗೋಡೊಂದು ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಬನ್ನಿ ಗೆಸ್. ಇವತ್ತಿನ ಟಾಪಿಕ್ ಬಂದು ಫ್ಯಾನ್ಸ್ ವಾರ್ ಗಾಯ್ಸ್. ಸೀರಿಯಸ್ಲಿ ಫ್ಯಾನ್ಸ್ ವಾರ್ ಮಾಡೋಷ್ಟೆಲ್ಲ ದೊಡ್ಡವರಾಗ್ಬಿಟ್ವಾ ನಾವು? ಶಿಟ್. ನಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಸ್ವಲ್ಪ ನೆನಪಿಸ್ಕೊತೀರಾ? ನಾನು ಈ ಪ್ರಶ್ನೆ ಕೇಳ್ತಾ ಇರೋದು 90s ಕಿಡ್ಸ್ಗೆ ಮತ್ತೆ 2003 ಒಳಗಡೆ ಯಾರು ಹುಟ್ಟಿರ್ತಾರಲ್ಲ ಅವ್ರಿಗೆ. ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಉಟ್ಕೊಂಡಿರೋ ಮಕ್ಳುಗಳ ಬಗ್ಗೆ ನಾನೇನು ಮಾತಾಡೋಲ್ಲ, ಅವ್ರಿಗೆ ಪ್ರಶ್ನೆ ಕೇಳೋ ದೊಡ್ಡವನು ನಾನಲ್ಲ. ಸೊ 90s ಕಿಡ್ಸ್ ಹೇಗಿತ್ತು ನಮ್ಮ ಚೈಲ್ಡ್ಹುಡ್ ಡೇಸ್? ಗಜಾಗುಳಿ, ವಂಶಿ, ದುನಿಯಾ, ಈ 4 ಫಿಲಮು ಒಂದೇ ಸಿಡಿ ಇರಬೇಕು ಅಂತ ಅಂದ್ಬಿಟ್ಟು ಏರಿಯಾದಲ್ಲಿರೋ ಸಿಡಿ ಅಂಗಡಿನೆಲ್ಲ ಬೀಟ್ ಹಾಕ್ಬಿಟ್ಟು ಕೊನೆಗೆ ಸಿಡಿ ಸಿಕ್ಕಿದ್ರೆ ಅದಕ್ಕೆ 15 ರೂಪಾಯಿ ಬಾಡಿಗೆ, 50 ರೂಪಾಯಿ ಅಡ್ವಾನ್ಸ್ ಸಿಡಿ ತರ್ತಾ ಇದ್ವಿ. ಮತ್ತೆ ನಿಮ್ಮ ಮನೇಲಿ DVD ಪ್ಲೇಯರ್ ಹೇಳ್ತಾ ಇರ್ಲಿಲ್ವಲ್ಲ. ಸೊ ಅಕ್ಕಪಕ್ಕದ ಮನೆಯವ್ರನ್ನ ಕಾಡಿ ಬೇಡಿ DVD ಪ್ಲೇಯರ್ ಇಸ್ಕೊಂಡು, ಜೊತೆಗೆ ಅದರಲ್ಲಿ 3 ಕಲರ್ ಕೆಂಪು, ಬಿಳಿ, ಹಳದಿ ಕಲರ್ ವೈರ್ ಬರ್ತಿದ್ದಲ್ಲ, ಅದನ್ನ ಟಿವಿಯಿಂದ DVD ಕನೆಕ್ಷನ್ ಮಾಡ್ಬಿಟ್ಟು ಟಿವಿ ರಿಮೋಟ್ ಇಂದ AV ಚಾನಲ್ ಅಂದ್ಬಿಟ್ಟು ಅದೇ ಟಿವಿ ರಿಮೋಟ್ ಎಲ್ಲ ಬಿಚ್ಚಿಬಿಟ್ಟು DVD ಪ್ಲೇಯರ್ ರಿಮೋಟ್ ಹಾಕ್ಬಿಟ್ಟು ಮೂವಿ ಪ್ಲೇ ಮಾಡಿದ್ರೆ ಸೈಂಟಿಸ್ಟ್ ಫೀಲ್. ಜೊತೆಗೆ ಬೆಳಗ್ಗೆ ತಂದಿರೋ ಸಿಡಿನ ಸಾಯಂಕಾಲದೊಳಗಡೆ ಕೊಡಬೇಕು, ಇಲ್ಲ ಅಂತಂದ್ರೆ ಕೊಟ್ಟಿರೋ 50 ರೂಪಾಯಿ ಅಡ್ವಾನ್ಸ್ ಅಲ್ಲಿ ದುಡ್ಡನ್ನ ಡಿಟೆಕ್ಟ್ ಮಾಡ್ಕೋತಾರೆ ಅಂತ ಬೈಯಕ್ಕೆ ಒಂದಾದ್ಮೇಲೆ ಒಂದು ಸಿನಿಮಾ ನೋಡಿ ಮುಗಿಸ್ತಾ ಇದ್ದವ್ರು ನಾವು. ಈಗ ಫ್ಯಾನ್ಸ್ ವಾರು. ಬೇಕಾ ಇವೆಲ್ಲ ಗಲೀಜು? ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಉಟ್ಕೊಂಡಿರೋ ಮಕ್ಳುಗಳ ಬಗ್ಗೆ ನಾನು ಯಾಕೆ ಮಾತಾಡಲ್ಲ ಅಂತಂದ್ರೆ, ಅವ್ರಿಗೆ ಹೀರೋಗಳ ಹೆಸರು ಹೇಳ್ಕೊಂಡು ಕಂಟೆಂಟ್ ಮಾಡೋದೇ ಒಂದು ಜೀವನ ಆಗ್ಬಿಟ್ಟಿದೆ. ಈ ಹೀರೋ ಇಷ್ಟ ಆದ್ರೆ ಲೈಕ್ ಕೊಡಿರಿ, ಹೀರೋ ಇಷ್ಟ ಆದ್ರೆ ಕಮೆಂಟ್ ಹೊಡಿರಿ, ಈ ಹೀರೋ ಇಷ್ಟ ಆದ್ರೆ ಶೇರ್ ಹೊಡಿರಿ, ನೋಡೋಣ ಯಾರು ಜಾಸ್ತಿ ಬರ್ತದೆ ಅಂತ. ನೀ ಏನ್ ನೋಡ್ತೀಯ ಸರ್? ಅಲ್ಲಿ ಲೈಕ್ಸು, ಕಮೆಂಟ್ಸು, ಫಾಲೋವರ್ಸು, ಎಂಗೇಜ್ಮೆಂಟ್ಸು ಎಲ್ಲ ಪಡ್ಕತ್ತಾನ ಸಿಸಿ ಅವನು. ನಮ್ಗೇನ್ ಸಿಗುತ್ತೆ? ನಾವೇನು ನಮ್ಮ ಖುಷಿಗೆ ನಮ್ಮ ಹೀರೋ ಇಷ್ಟ ಅಂತ ಕಮೆಂಟ್ ಹಾಕಿದ್ರೆ ಅಲ್ಲಿ ಇನ್ನೊಬ್ಬ ಚಪ್ಪರಿ ಬಂದ್ಬಿಟ್ಟು ಅದಕ್ಕೊಂದು ಬ್ಯಾಡ್ ಕಮೆಂಟ್ ರಿಪ್ಲೈ ಮಾಡ್ತಾನೆ. ಸೊ ಕಂಪ್ಯಾರಿಸನ್ ಕಿಲ್ಸ್. ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು, ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಮಾಡಕ್ಕೂ ಹೋಗ್ಬೇಡಿ. ಅವ್ನು ನೋಡಿ ಸಕ್ಕದ ಮಾಡಿದಾನೆ, ಹೊಡಿ ಚಪ್ಪಾಳೆ ಅವನ ತರ ಆದ್ರೆ ನೀನ್ ಮಾಡು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ನೀನ್ ಯಾಕೆ ಅವನ ತರ ಇಲ್ಲ, ಅವ್ನು ಸೂಪರು, ನೀನ್ ಪಾಪರು ಅಂತ ಹೇಳೋದು ತುಂಬಾ ದೊಡ್ಡ ತಪ್ಪು. ಅದ್ ಯಾವ್ದೇ ಫೀಲ್ಡ್ ಅಲ್ಲಿ ಆಗಿರ್ಲಿ, ಇನ್ಕ್ಲೂಡಿಂಗ್ ಪೇರೆಂಟ್ಸ್ಗೂ ಹೇಳ್ತಾ ಇದೀನಿ. ನಿಮ್ ಮಕ್ಳನ್ನ ನೋಡ್ಬಿಟ್ಟು ಬೇರೆ ಮಕ್ಳ ಜೊತೆ ಕಂಪೇರ್ ಮಾಡೋದಾಗಿರ್ಬೋದು. ಅವ್ನ್ ನೋಡ್ಕಲಿ, ಇವ್ನ್ ನೋಡ್ಕಲಿ, ಅವ್ನು ನನ್ ಮಗ ಆಗಿರೋ ಚೆನ್ನಾಗಿರೋದು, ಇವಳು ನನ್ ಮಗಳಾಗಿರೋ ಚೆನ್ನಾಗಿರೋದು, ನನ್ ಮಗ ಯಾಕೆ ದಯವಿಟ್ಟು ಬೇಡ. ಕರೆಕ್ಟ್ ಗೈಸ್. ನಿಯತ್ತಾಗಿ ವಿಡಿಯೋ ಮಾಡಿದ್ರೆ ಯಾರಿಗೂ ಸತ್ವಾಗ್ಲೂ ಸಬ್ಸ್ಕ್ರೈಬರ್ಸ್ ಬರಲ್ಲ. ಹೌದು ಗೈಸ್, ನಿಜವಾಗ್ಲೂ ರಿಯಲ್ ಆಗಿ ಮಾಡಿದ್ರೆ ಯಾರಿಗೂ ಸಬ್ಸ್ಕ್ರೈಬರ್ಸ್ ಬರಲ್ಲ. ಬನ್ನಿ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ನೆಕ್ಸ್ಟ್ ವಿಡಿಯೋ ನೋಡಿ ಗೈಸ್, ಸಿಕ್ಕಾಬಟ್ಟೆ ಸೈಕಾಗಿದೆ. ಆ ಬೌಟಕ್ಕೆ ಅವ್ನು ಬಿದ್ದಿದ್ದು ಜ್ಞಾನನೇ ಇಲ್ಲ, ಬೌಟ ಮಾತ್ರ ಎತ್ಕೊಂಡೋದ. ಬೆಂಕಿ ಹ್ಯಾಂಡ್ಸ್ ಗೈಸ್. ಈ ವಿಡಿಯೋ ಬಂದ್ಬಿಟ್ಟು ಫ್ರಾಂಕ್ ವಿಡಿಯೋ. ಈಗ ವಿಡಿಯೋ ಕಡೆ ಹೋಗೋಣ ಬನ್ನಿ. ಭಾರಿ ಭಯ ಬೀಳ್ತದೆ ಅದರಲ್ಲಿ. ಚೆನ್ನಾಗಿತ್ತು. ಈ ಥರ ಫ್ರಾಂಕ್ ಮಾಡ್ಬೇಕು ಮಾಡಿದ್ರೆ ಗೈಸ್. ಅವಳು ನೋಡಿ, ಅವಳು ಕೆರೆ ಒಳಗೆ ಹೋಗ್ತಾರೆ, ರೆಡ್ ಕಲರ್ ಇದ್ದಾರಲ್ಲ ಅವಳು ಕೆರೆ ಒಳಗೆ ಹೋಗ್ತಾರೆ ನೋಡಿ. ಸಿಕ್ಕಾಪಟ್ಟೆ ಕಾಮಿಡಿ ಆಗಿದೆ. ಇವ್ರ ಚಾನಲ್ ಸಾಕಲ್ಲ. ಇವ್ನು ನೋಡಿ ಹಾರು ಬೀಳ್ತಾನೆ, ಹಾರು ಬಿದ್ದು ಬಿಟ್ಟತ್ಲ. ಇವ್ ಕಾಣಿದ್ರೆ ಓಡಾಡ್ತಾನೆ, ಎಲ್ಲಿ ಈಗ ಓಡಾಡ್ತಾನೆ ಅಷ್ಟೇ. ಭಯ ಬೀಳೋದು ಗಾಡಿಯಲ್ಲಿ ಓಡಾಡ್ತದೆ. ಫುಲ್ಲರ್ ಎಷ್ಟು ಆಟ. ಓಕೆ ಗೈಸ್, ಇಷ್ಟು ವಿಡಿಯೋ ಆಗಿರುತ್ತೆ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆಲ್ ಇಡಿ ಗೈಸ್. ಇದೇ ಥರ ವಿಡಿಯೋ ಬರ್ತಿರುತ್ತೆ. ಬ್ಲಾಗಿಂಗು ಆ್ಯಂಡ್ ರಿಯಾಕ್ಟಿಂಗು ಎರಡೂ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವುದು ಜಾಸ್ತಿ ರೈಚಸ್ ಸಿಗುತ್ತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ ಗೈಸ್. ಓಕೆ, ಲವ್ ಯು ಆಲ್.